ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತು ಮೃದುವಾದ ಚಪಾತಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ ನಿಮಗೆ. ಈಗ ಸ್ಟವ್ ಹೊತ್ತಿಸಿ, ಇದರಲ್ಲಿ ಸ್ವಲ್ಪ ನೀರನ್ನಿಡಿ. ಈಗ ಗೋಧಿಟ್ಟು ತಗೊಳ್ಳಿ. ಇದಕ್ಕೆ ಈಗ ಉಪ್ಪನ್ನು ಸೇರಿಸುವ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸ್ ಮಾಡಿ. ತುಂಬ ಮೃದುವಾಗಿ ಬರುತ್ತೆ ಫ್ರೆಂಡ್ಸ್ ಚಪಾತಿ. ನೋಡಿ, ಈಗ ನೀರು ಬೆಚ್ಚಗಾಯಿತು. ಜಾಸ್ತಿ ಕುದಿಯೋದು ಬೇಡ, ನೀರು ಉಗುರು ಬೆಚ್ಚಗಾದರೆ ಸಾಕು. ಇದಕ್ಕೆ ಈಗ ಸೇರಿಸ್ತಾ ಬನ್ನಿ ನೀರನ್ನು, ಹಿಟ್ಟನ್ನು ಕಲಸಲಿಕ್ಕೆ. ಈಗ ಇದನ್ನು ಮಿಕ್ಸ್ ಮಾಡುವ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ನೋಡ್ಕೊತಾ ಹಾಕಿ ಫ್ರೆಂಡ್ಸ್. ನೀರು ಜಾಸ್ತಿ ಆಗೋದು ಬೇಡ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ಹಿಟ್ಟು ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈಗ ಚಪಾತಿ ಲಟ್ಟಿಸುವ. ತಕ್ಷಣವೇ ಮಾಡ್ಬೋದು ನೋಡಿ ಫ್ರೆಂಡ್ಸ್, ಇಡಬೇಕು ಅಂತ ಇಲ್ಲ. ಕಳಿಸಿ ಹಿಟ್ಟನ್ನು, ಮೃದುವಾಗಿ ಬರುತ್ತೆ ಚಪಾತಿ. ನಮಗೆ ಬೆಳಿಗ್ಗೆ ಎಲ್ಲ ಅಷ್ಟು ಟೈಮ್ ಇರೋದಿಲ್ಲ ನೋಡಿ, ಮಕ್ಕಳಿಗೆಲ್ಲ ಬೇಗ ಬೇಗ ತಿಂಡಿ ಆಗಬೇಕು. ಹಾಗೆ ಚಪಾತಿ ಮೃದು ಆಗಬೇಕಾದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್. ತವ ಕಾಯಕ್ಕಿಡುವ. ಈಗ ಚಪಾತಿಯನ್ನು ಇದಕ್ಕೆ ಹಾಕುವ. ಎರಡು ಕಡೆ ಕಾಯಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಉಬ್ತಾ ಬಂತು ಚಪಾತಿ. ನನ್ನ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಲೈಕ್ ಕೊಡಿ ನನ್ನ ಚಾನಲಿಗೆ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನು ನಿಮಗೆ ಬೇಕಾದ ಟಿಪ್ಸ್ಗಳನ್ನು ಹಾಕ್ತಾ ಇರ್ತೇನೆ ನಾನು. ಒಳ್ಳೆ ರೆಸಿಪಿಗಳನ್ನು ಹಾಕ್ತೇನೆ ಫ್ರೆಂಡ್ಸ್. ನೋಡಿ, ಈಗ ಚಪಾತಿ ರೆಡಿ ಆಗ್ತಾ ಬಂತು. ಸ್ವಲ್ಪ ಎಣ್ಣೆ ಸೇರಿಸಿ ಇದಕ್ಕೆ ಈಗ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಚಪಾತಿ ಪನ್ನೀರ್ ಗಸಿಯೊಂದಿಗೆ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.